ತುಂಬಾ ನೀಟಾಗಿ ಕೇಳಿಸ್ಕೊಳ್ಳಿ. ಸ್ಟಾಕ್ ಪ್ರೈಸ್ ಬಂದು 100 rupees ಅಲ್ಲಿ ಓಪನ್ ಆಗುತ್ತೆ. ಸೊ ಇಮಿಡಿಯೇಟ್ ಆಗಿ ಸೆಲ್ಲರ್ಸ್ ಬಂದು ಅದನ್ನ 90 rupees ತನಕ ಪುಷ್ ಮಾಡ್ತಾರೆ. ಬೈಯರ್ಸ್ ಬಂದು ಅದನ್ನ ರಿಕವರಿ ಮಾಡಿ ಆಲ್ಮೋಸ್ಟ್ 105 ತನಕ ತಗೊಂಡೋಗ್ತಾರೆ. ಅವಾಗ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಸೊ ಈ ಕ್ಯಾಂಡಲ್ಗೆ ಹ್ಯಾಮರ್ ಕ್ಯಾಂಡಲ್ ಅಂತ ಹೇಳ್ತಾರೆ. ಸೊ ಬೈಯರ್ಸ್ ಮತ್ತೆ ಸೆಲ್ಲರ್ ನಡುವೆ ಫೈಟ್ ಅಲ್ಲಿ ಬೈಯರ್ಸ್ ಗೆಲ್ತಾರೆ. ಸೊ ಅದಕ್ಕೋಸ್ಕರ ಮಾರ್ಕೆಟ್ ಇಲ್ಲಿಂದ ಅಪ್ಸೈಡ್ ಮೂವ್ಮೆಂಟ್ ಆಗೋ ಜಾಸ್ತಿ ಇರುತ್ತೆ. ಸೊ ಸೆಕೆಂಡ್ ಸಿನಾರಿಯಲ್ಲಿ ಏನಾಗುತ್ತೆ, 100 rupees ಅಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ. 110 ತನಕ ಬೈಯರ್ಸ್ ತಗೊಂಡೋಗ್ತಾರೆ. ಅವಾಗ ಏನ್ ಮಾಡ್ತಾರೆ, ಸೆಲ್ಲರ್ಸ್ ಸ್ವಲ್ಪ ಕೆಳಗಡೆ ಪುಷ್ ಮಾಡಕ್ ಟ್ರೈ ಮಾಡ್ತಾರೆ. ಸೊ ಪುಷ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಬೈಯರ್ಸ್ ಡಾಮಿನೆನ್ಸಿ ಜಾಸ್ತಿ ಇರುತ್ತೆ. ಬೈಯರ್ಸ್ ಜಾಸ್ತಿ ಜನ ಇರೋದ್ ಕಾರಣ ಮಾರ್ಕೆಟ್ ಹೋಗ್ಬಿಟ್ಟು 110 ಅಲ್ಲಿ ಕ್ಲೋಸ್ ಆಗುತ್ತೆ ಕ್ಯಾಂಡಲ್ ಸ್ಟಿಕ್ಸ್. ಈ ಕ್ಯಾಂಡಲ್ ಸ್ಟಿಕ್ಸ್ ಗೆ ಬುಲಿಶ್ ಮಾರುಬುಜು ಕ್ಯಾಂಡಲ್ ಸ್ಟಿಕ್ಸ್ ಅಂತ ಹೇಳ್ತಾರೆ. ಸೊ ಬೈಯರ್ಸ್ ಮತ್ತೆ ಸೆಲ್ಲರ್ ನಡುವೆ ಬೈಯರ್ಸ್ ಸ್ಟ್ರಾಂಗ್ ಆಗಿರ್ತಾರೆ. ಅದಕ್ಕೋಸ್ಕರ ಮಾರ್ಕೆಟ್ ಮೊಮೆಂಟಮ್ ಜಾಸ್ತಿ ಇರುತ್ತೆ ಅಪ್ ಸೈಡ್. ಸೊ ಇದೇ ತರ ಉಲ್ಟಾ ಮಾಡಿದ್ರೆ ಅದು ಬೇರಿಶ್ ಮಾರುಬುಜು ಕ್ಯಾಂಡಲ್ ಆಗುತ್ತೆ. ಸೊ ಥರ್ಡ್ ಸಿನಾರಿಯೋ ಮಾರ್ಕೆಟ್ ಬಂದು 100 rupees ಅಲ್ಲಿ ಓಪನ್ ಆಗಿ 110 ತನಕ ಪುಷ್ ಮಾಡ್ತಾರೆ ಬೈಯರ್ಸ್. ಸೆಲ್ಲರ್ಸ್ ಕೂಡ ಈಕ್ವಲ್ ಆಗಿ ಸ್ಟ್ರಾಂಗ್ ಆಗಿರ್ತಾರೆ. ಅವ್ರೇನ್ ಮಾಡ್ತಾರೆ, 110 ಇಂದ 90 rupees ತನಕ ಪುಷ್ ಮಾಡ್ತಾರೆ ಮಾರ್ಕೆಟ್. ಸೊ ಬೈಯರ್ಸ್ ಕೂಡ ಸ್ಟ್ರಾಂಗ್ ಆಗಿರ್ತಾರೆ, ಸೆಲ್ಲರ್ಸ್ ಕೂಡ ಈಕ್ವಲ್ ಆಗಿ ಸ್ಟ್ರಾಂಗ್ ಆಗಿರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಇಂಡಿಸಿಷನ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. 102 ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಸೊ ಇದಕ್ಕೆ ಈ ಕ್ಯಾಂಡಲ್ ಸ್ಟಿಕ್ಸ್ಗೆ ಡೋಜಿ ಕ್ಯಾಂಡಲ್ ಅಂತ ಹೇಳ್ತಾರೆ. ಸೊ ಈ ಕಡೆ ಅಪ್ ಸೈಡ್ ಮೂಮೆಂಟಮ್ ಆಗ್ಬೋದು, ಇಲ್ಲ ಡೌನ್ ಸೈಡ್ ಮೂಮೆಂಟಮ್ ಕೂಡ ಆಗ್ಬೋದು. ಈ 3 ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ ನೀವು ಪವರ್ಫುಲ್ ಸೆಟಪ್ಸ್ ಜೊತೆ ಯೂಸ್ ಮಾಡಿದ್ರೆ, ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಪಿವೋಟ್ ಪಾಯಿಂಟ್ಸ್, EMA ಮತ್ತೆ ಫಿಬೊನಾಚಿ, ಈ ತರ ಪವರ್ಫುಲ್ ಸೆಟಪ್ಸ್ ಜೊತೆ ಯೂಸ್ ಮಾಡಿದ್ರೆ ನೀವು ಪ್ರಾಫಿಟಬಲ್ ಆಗೋದಂತೂ ಗ್ಯಾರಂಟಿ. ಸೊ ಈ ತರ ಇನ್ಫಾರ್ಮೇಟಿವ್ ವಿಡಿಯೋ ಸಖತ್ ಸಿಂಪಲ್ ವೇ ಅಲ್ಲಿ ನೀವು ತಿಳ್ಕೋಬೇಕು ಅಂದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡೋದಂತೂ ಮರಿಬೇಡಿ.